ಗದಗ ಜಿಲ್ಲೆ ಸಾಕಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು. ಏನು ಲಕ್ಕುಂಡಿಯಲ್ಲಿ ನಿಧಿ ಸಿಕ್ತು, ಅದಾದ ನಂತರ ಸಾಕಷ್ಟು ಕಡೆ ಇಲ್ಲಿ ಚಿನ್ನ ವಜ್ರ ವೈಡೂರ್ಯ ಇದೆ ಅನ್ನುವಂತ ಸಾಕಷ್ಟು ಪುರಾವೆಗಳು ಸಾಕ್ಷಿಗಳು ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗದಗ ತಾಲೂಕಿನ ಏನು ಕಣಿವೆ ಹೊಸೂರು ಅನ್ನುವಂತ ಒಂದು ಗ್ರಾಮದ ಹೊರವಲಯದಲ್ಲಿ ಚಿನ್ನದ ನಿಕ್ಷೇಪ ಇದೆ. ಪ್ರಾಚೀನ ಕಾಲದಿಂದ ಇಲ್ಲಿ ಚಿನ್ನ ಸಿಗ್ತಾ ಇತ್ತು ಅನ್ನೋದಕ್ಕೆ ಒಂದು ದೊಡ್ಡದಾದ ಕುರುಹು ಮತ್ತೆ ಸಾಕ್ಷಿ ಸಿಕ್ಕಿರುವಂತದ್ದು. ನಾ ಇದೇ ಸ್ಥಳದಲ್ಲಿ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಈ ಒಂದು ಪ್ಲೇಸ್ ಏನಿದೆ ಗದಗ ತಾಲೂಕಿನ ಕಣಿವೆ ಹೊಸೂರು ಅನ್ನುವಂತ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಇರ್ತಕ್ಕಂತ ಈ ಒಂದು ನಿಕ್ಷೇಪದ ಗುಹೆ ಇರುವಂತದ್ದು. ಅಂದ್ರೆ ಈ ಒಂದು ಗುಹೆ ಸುಮಾರು ಸಾಕಷ್ಟು ಅಂದ್ರೆ ಒಂದು 16 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ಏನು ಗುಹೆ ಇರುವಂತದ್ದು. ಅಂದ್ರೆ ಈ ಒಂದು ಗುಹೆಯಲ್ಲಿ ಏನು ಚಿನ್ನದ ನಿಕ್ಷೇಪ ಇದೆ, ಮಣ್ಣಿದೆ. ಆ ಮಣ್ಣನ್ನ ಹೊರತೆಗೆದು ಚಿನ್ನವನ್ನ ಸೋಸ್ತಾ ಇದ್ರು, ಚಿನ್ನವನ್ನ ಸಂಶೋಧನೆ ಮಾಡ್ತಾ ಇದ್ರು ಅನ್ನುವಂತ ಸಾಕಷ್ಟು ಪುರಾವೆಗಳು ಇಲ್ಲಿ ದೊರಕ್ತಾ ಇರುವಂತದ್ದು. ಇದೇ ಒಂದು ಸ್ಥಳದಲ್ಲಿ ಈಗ ನಾನು ಏನು ನ್ಯೂಸ್ ಫಸ್ಟ್ ದಿಂದ ಈ ಒಂದು ಗುಹೆ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಈಗ ಮಾಡ್ತಾ ಇದ್ದೀನಿ. ಈ ಒಂದು ಗುಹೆಯಲ್ಲಿ ಈಗಲೂ ಕೂಡ ಏನು ಕೆಲವೊಂದಿಷ್ಟು ಕಳ್ಳ ಮಾರ್ಗದಿಂದ ಕೆಲವೊಂದಿಷ್ಟು ಯುವಕರು ಚಿನ್ನವನ್ನ ತೆಗೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಏನು ಈ ಒಂದು ಗುಹೆ ಇದೆ, ಸಾಕಷ್ಟು ಸುಮಾರು ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಂದು ಗುಹೆ ಇರುವಂತದ್ದು. ಅಂದ್ರೆ ಏನು ರಾಜಮನೆತನ ಕಾಲದಿಂದ ಕೂಡ ಈ ಒಂದು ಏನು ಗುಹೆಯಲ್ಲಿ ಚಿನ್ನದ ಮಣ್ಣನ್ನ ಸೋಸಿ ಚಿನ್ನವನ್ನ ಹೊರತಾಗ್ತಾ ಇದ್ರು ಅನ್ನುವಂಥದ್ದು. ಜೊತೆಗೆ ಏನು ಬ್ರಿಟಿಷರ ಕಾಲದಲ್ಲಿ ಕೂಡ ಈ ಒಂದು ಚಿನ್ನವನ್ನ ತೆಗೆದು ಅಂದ್ರೆ ಏನು ಗುಹೆ ಇದೆ, ಈ ಗುಹೆಯಲ್ಲಿ ಸುಮಾರು ಕಿಲೋಮೀಟರ್ ಗಂಟಲೆ ಏನು ಗುಹೆ ಇದೆ, ಅಲ್ಲಿ ಟ್ರ್ಯಾಕ್ ಗಳಿರುವಂತದ್ದು, ರೈಲ್ವೆ ರೀತಿಯಲ್ಲಿ ಟ್ರ್ಯಾಕ್ ಗಳಿರುವಂತದ್ದು. ಆ ಟ್ರ್ಯಾಕ್ ಗಳ ಮೂಲಕನೇ ಏನು ಚಿನ್ನವನ್ನ ಹೊರತಾಗ್ತಾ ಇದ್ರು, ಕಿಲೋಮೀಟರ್ ಗಟ್ಟಲೆ ಚಿನ್ನವನ್ನ ಹೊರತಾಗ್ತಾ ಇದ್ರು. ಹೀಗಾಗಿ ಹೊರಗಡೆ ಏನು ಗುಹೆ ಇದೆ, ಹೊರಗಡೆ ಸಾಕಷ್ಟು ಮಣ್ಣು ಬಿದ್ದಿರುವಂತದ್ದು, ಅದು ಈ ಚಿನ್ನ ತೆಗೆದಿರುವಂತ ಕುರು ಅಂತ ಹೇಳ್ತಾ ಇದ್ರೆ. ಪ್ರಮುಖವಾಗಿ ಈ ಒಂದು ಗುಹೆಯಲ್ಲಿ ನೋಡ್ತಾ ಇರಬಹುದು ಏನು ಯಾವ ರೀತಿಯಾಗಿದೆ ಅಂದ್ರೆ ಬಹಳಷ್ಟು ಕಷ್ಟಕರವಾದಂತಹ ಗುಹೆ ಇದು, ಬಹಳಷ್ಟು ದುರ್ಗಮವಾದಂತಹ ಗುಹೆ ಇದು. ಅಂದ್ರೆ ಇಲ್ಲಿ ಹೋದವರು ಅಂದ್ರೆ ನಿಕ್ಷೇಪ ತರೋದಕ್ಕೆ ಈಗಲೂ ಕೂಡ ಸುಮಾರು 2-3 ದಿನಗಳ ಗಂಟಲೆ ಈ ಒಳಗಡೆ ಹೋಗಿ ಇದ್ದು ಅಲ್ಲಿ ಚಿನ್ನದ ನಿಕ್ಷೇಪವನ್ನ ಹೊರತೆಗೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಈಗ ಪಕ್ಕದಲ್ಲಿ ಗೋಡೆಗಳಿದಾವೆ. ಈ ಒಂದು ಇಲ್ಲಿ ಸಾಕಷ್ಟು ಏನು ಗುಂಡಿ ಬಿದ್ದಿದಾವಲ್ಲ, ಈ ಎಲ್ಲಾ ಗುಂಡಿಗಳಲ್ಲಿ ಕೂಡ ಇವತ್ತಿಗೂ ಕೂಡ ಸೋಸಿದ್ರೆ ಆ ಒಂದು ಚಿನ್ನ ಸಿಗುತ್ತೆ ಅನ್ನುವಂಥದ್ದು. ಇದು ಪ್ರಮುಖವಾಗಿ ಇದು ಒಂದು ರೀತಿ ಚಿನ್ನದ ಮಣ್ಣು ಅಂತಾನೆ ಇಲ್ಲಿ ಫೇಮಸ್ ಆಗಿರುವಂತದ್ದು. ಏನು ಸಾಕಷ್ಟು ಅಂದ್ರೆ ಮಣ್ಣು ಕೂಡ ಬಹಳಷ್ಟು ಕೆಂಪು ಅಂದ್ರೆ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇರುವಂತದ್ದು. ಹೀಗಾಗಿ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಬಹುದು. ಈ ಒಂದು ಮಣ್ಣು ಏನಿದೆ ಸಾಕಷ್ಟು ಬೆಲೆ ಬಾಳ್ತಾ ಇರುವಂತದ್ದು. ಆದ್ರೆ ಸದ್ಯ ಈಗ ಸರ್ಕಾರ ಈ ಒಂದು ಗುಹೆಯನ್ನ ಬಂದ್ ಮಾಡಿದೆ. ಅಂದ್ರೆ ಯಾವಾಗ ಇಲ್ಲಿ ದುರ್ಘಟನೆಗಳು ನಡೆಯೋದಕ್ಕೆ ಶುರುವಾದವು ಅಂದ್ರೆ ಕೆಲವೊಂದಿಷ್ಟು ಜನರು ಕೂಡ ಏನು ನಿಕ್ಷೇಪವನ್ನು ಹೊರತೆಗೆಯುವಂತ ಸಂದರ್ಭದಲ್ಲಿ ಸಾವಿಗೀಡಾಗ್ತಾರೆ. ಅದಾಗಿಂದ ಸರ್ಕಾರ ಈ ಒಂದು ಗುಹೆಯನ್ನ ಬಂದ್ ಮಾಡುತ್ತೆ. ಆದ್ರೂ ಕೂಡ ಜನರು ಇವತ್ತಿಗೂ ಕೂಡ ಕಳ್ಳ ಮಾರ್ಗದಿಂದ ಈ ಒಂದು ಏನು ನಿಕ್ಷೇಪವನ್ನ ಮಣ್ಣನ್ನ ಹೊರತೆಗೆಯುವಂತ ಪ್ರಯತ್ನ ಕೂಡ ಮಾಡ್ಕೋತಾ ಬರ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಲಕ್ಕುಂಡಿಯಲ್ಲಿ ನಿಧಿ ಸಿಕ್ತು, ಅದಾದ ನಂತರ ಚಿನ್ನದ ಏನು ಉತ್ಖನನ ನಡೀತಾ ಇದೆ. ಅಂದ್ರೆ ಏನು ದೇವಸ್ಥಾನದ ಎದುರುಗಡೆ ಏನು ಒಂದು ಉತ್ಖನನ ನಡೀತಾ ಇದೆ. ಅಂದ್ರೆ ಇವತ್ತಿಗೂ ಕೂಡ ಜನರಲ್ಲಿ ಒಂದ್ ರೀತಿ ಕುತೂಹಲ ಮೂಡ್ತಾ ಇದೆ. ಏನಂತಂದ್ರೆ ಅಂದ್ರೆ ಇನ್ನೂ ಕೂಡ ಚಿನ್ನ ಸಿಗಬಹುದಾ ಈ ಒಂದು ಉತ್ಖನನದಲ್ಲಿ ಅನ್ನುವಂಥದ್ದು. ಜೊತೆಗೆ ಈ ಒಂದು ಏನು ಗುಹೆ ಇದೆ, ಈ ರೀತಿಯಾಗಿ ಈ ಒಂದು ಗ್ರಾಮದಲ್ಲಿ 4-5 ಗುಹೆಗಳು ಇದಾವೆ ಅನ್ನಂತ ಏನು ಸ್ಥಳೀಯರ ಮಾತಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಗುಹೆ ಸಾಕಷ್ಟು ಕುತೂಹಲಕ್ಕೆ ಮತ್ತೆ ಕೌತುಕ ಕೂಡ ಕಾರಣ ಆಗಿದೆ. ಅಂದ್ರೆ ಒಟ್ಟಾರೆ ಈ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಚಿನ್ನದ ನಿಕ್ಷೇಪ ಇದೆ, ಸಾಕಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಅಂತಾನೆ ಹೇಳ್ಬೋದು. ಸುರೇಶ್ ಕಡ್ಲಿಬಿಟ್ಟಿ, ನ್ಯೂಸ್ ಫಸ್ಟ್, ಗದಗ.